ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋದಲ್ಲಿ 5 ಸ್ಟೆಪ್ಪಲ್ಲಿ ನಾವು ಪರ್ಫೆಕ್ಟ್ ಆಗಿರೋ ಗುಲಾಬ್ ಜಾಮೂನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈ ವಿಡಿಯೋ ನೋಡಿದ್ಮೇಲೆ ಹೊಸ್ದಾಗಿ ಮಾಡೋರು ಕೂಡ ಪರ್ಫೆಕ್ಟಾಗಿ ಮಾಡ್ಬೋದು. ಹಾಗಿದ್ರೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇ ಸ್ಟೆಪ್ ಬಂದು ಹಿಟ್ಟು ಕಲಿಸೋದು. ಇದು ವೆರಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ನಾನಿಲ್ಲಿ MTR ರೆಡಿಮಿಕ್ಸ್ ಗುಲಾಬ್ ಜಾಮೂನ್ನ ತಗೊಂಡಿದ್ದೀನಿ. ಕೆಲವೊಬ್ಬರು ಇದನ್ನು ಜರಡಿ ಇಟ್ಕೊತಾರೆ. ಜರಡಿ ಇಟ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಜರಡಿ ಏನಕ್ಕೆ ಇಟ್ಕೊತಾರೆ ಅಂತ ಅಂದರೆ ಸಣ್ಣ ಸಣ್ಣ ಗಂಟುಗಳಾಗಿದ್ದರೆ ಹೊಡ್ಕೊಬೋದು ಅಂತೇಳಿ ಜರಡಿ ಇಟ್ಕೊತಾರೆ. ಹಾಗೆ ನಾನಿಲ್ಲಿ ನೀರನ್ನ ಯೂಸ್ ಮಾಡ್ತಾ ಇಲ್ಲ, ಕಾದಿರೋ ಹಾಲನ್ನ ಆರಿಸಿ ಯೂಸ್ ಮಾಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಸ್ವಲ್ಪ ಸ್ವಲ್ಪನೇ ಹಾಲನ್ನ ಸೇರಿಸಿ ಕಲಿಸ್ತಾ ಇದ್ದೀನಿ. ಇದಕ್ಕೆ ಜಾಸ್ತಿ ಹಾಲೇನು ಬೇಡ, ಒಂದು 1/4 ಲೋಟ ಆದರೆ ಸಾಕು. ಒಂದೇ ಸರಿ ಹಾಕೊಂಡ್ಬಿಟ್ರೆ ಏನಾಗುತ್ತೆ, ತೆಳ್ಳಗಾಗ್ಬಿಡುತ್ತೆ. ನಾವು ಇದನ್ನು ತುಂಬ ಗಟ್ಟಿಯಾಗೂ ಕಲಿಸ್ಬಾರ್ದು, ತುಂಬ ತೆಳುವಾಗೂ ಕಲಿಸ್ಬಾರ್ದು, ಮೀಡಿಯಮಾಗಿ ಕಲಿಸ್ಬೇಕು. ಹಾಗೆ ಜಾಮೂನ್ ಹಿಟ್ಟನ್ನ ನಾವು ನಾದಬಾರ್ದು, ಬೆರಳುಗಳ ಸಹಾಯದಿಂದ ಚೆನ್ನಾಗಿ ಕಲಸಿ ಉಂಡೆನ ಮಾಡ್ಕೊಬೇಕು. ತುಂಬ ನೈಸ್ ಮಾಡಬೇಕು ಅಂತ ಹೇಳಿ ನಾದಕ್ಕೆ ಹೋಗ್ಬಿಡಿ, ಜಸ್ಟ್ ಹೀಗೆ ಕಲಸಿದ್ರೆ ಸಾಕು. ನೋಡಿ, ಹೀಗೆ ಬೆರಳುಗಳಿಗೆಲ್ಲ ಅಂಟ್ಕೊಂಡ್ರೆ ಈ ಥರ ಸ್ಪೂನ್ ಸಹಾಯದಿಂದ ಈ ಥರ ತಗೊಳ್ಳಿ. ಕೊನೆಗೆ ಇದಕ್ಕೆ ಸ್ವಲ್ಪ ತುಪ್ಪನ ಸೇರಿಸಿ ಡ್ರೈ ಆಗದಾಗೆ ನೋಡ್ಕೊಬೇಕು. ಇದನ್ನು ಒದ್ದೆ ಬಟ್ಟೆ ಅಥವಾ ಪ್ಲೇಟ್ ಮುಚ್ಚಿ 15 to 20 ಮಿನಿಟ್ಸ್ ನೆನೆಯೋಕೆ ಬಿಡಬೇಕು. ಸ್ಟೆಪ್ 2ಲಿ ನಾವು ಸಕ್ಕರೆ ಪಾಕನ ತಗೊಳ್ಳೋಣ. ನಾನಿಲ್ಲಿ ಮೆಷರ್ಮೆಂಟ್ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು 1.5 ಕಪ್ ಹಿಟ್ಟಿಗೆ 2.5 ಕಪ್ ಸಕ್ಕರೆ ಹಾಗೆ 2.5 ಕಪ್ ನೀರನ್ನ ಸೇರಿಸ್ತಾ ಇದ್ದೀನಿ. ಇದು ಕರೆಕ್ಟ್ ಆಗಿರೋ ಮೆಷರ್ಮೆಂಟ್. ಇದನ್ನು ನಾವು ಹೈ ಫ್ಲೇಮಲ್ಲಿ ಇಟ್ಕೊಂಡು 3 to 4 ಮಿನಿಟ್ಸ್ ಸಕ್ಕರೆನ ಕರಗಿಸ್ಬೇಕು. ನೀವು ನೋಡ್ತಾ ಇರ್ಬೋದು ಸಕ್ಕರೆ ಎಲ್ಲ ಕರಗಿದೆ. ಇದಕ್ಕೆ ನಾವು ಕುಟ್ಟಿ ಪುಡಿ ಮಾಡ್ಕೊಂಡಿರೋ ಏಲಕ್ಕಿ ಪುಡಿನ ಹಾಕ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಕ್ಕರೆ ಪಾಕ ರೆಡಿ ಆಗಿದೆ. ಸ್ಟೆಪ್ 3 ಬಂದು ಉಂಡೆ ಕಟ್ಟೋದು ಹೇಗೆ ಅಂತ ನೋಡೋಣ ಬನ್ನಿ. ನೀವು ನೋಡ್ತಾ ಇರ್ಬೋದು 20 ಮಿನಿಟ್ಸ್ ಚೆನ್ನಾಗಿ ನೆಂದು ಒಳಗಡೆ ಸಾಫ್ಟಾಗಿ ಲೈಟ್ ಆಗಿದೆ ನೋಡಿ. ಇದು ತುಂಬಾ ಮುಖ್ಯ ಜಾಮೂನಲ್ಲಿ. ಈಗ ಉಂಡೆಗಳನ್ನ ಮಾಡ್ಕೊಳ್ಳೋಣ. ನಮಗೆ ಯಾವ ಸೈಜಲ್ಲಿ ಜಾಮೂನ್ ಬೇಕೋ ಅದರ ಅರ್ಧದಷ್ಟು ಉಂಡೆಗಳನ್ನ ಮಾಡ್ಕೊಬೇಕು. ಯಾಕೆ ಅಂದರೆ ಎಣ್ಣೆಲಿ ಕರೆದ್ಮೇಲೆ ಪಾಕಕ್ಕೆ ಹಾಕಿದ್ಮೇಲೆ ಸೈಜು ಡಬಲ್ ಆಗುತ್ತೆ. ಹಾಗೆ ಇದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂದರೆ ಈ ಸಣ್ಣ ಸಣ್ಣ ಉಂಡೆಗಳನ್ನ ಒಣಗೋಕೆ ಬಿಡಬಾರ್ದು. ಒದ್ದೆ ಬಟ್ಟೆ ಮಾಡಿ ಅದ್ರ ಮೇಲೆ ಹಾಕ್ಕೊಳ್ಳಿ. ಈ ಥರ ಸಣ್ಣ ಸಣ್ಣ ಟಿಪ್ಸ್ಗಳೇ ತುಂಬಾ ಯೂಸ್ ಆಗುತ್ತೆ. ಈಗ ಸ್ಟೆಪ್ 4ಅಲ್ಲಿ ಬಂದು ಎಣ್ಣೆಯಲ್ಲಿ ಕರಿಬೇಕು. ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂತಂದರೆ ನಾವು ಎಷ್ಟೇ ನೈಸಾಗಿ ಉಂಡೆ ಮಾಡಿದ್ರೂ ಕ್ರ್ಯಾಕ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಎಣ್ಣೆ ಟೆಂಪ್ರೇಚರ್ ಕಮ್ಮಿ ಇದ್ದರೆ ಮಾತ್ರ ಈ ಥರ ಆಗಕ್ಕೆ ಸಾಧ್ಯ. ಸೊ ಹಾಗಾಗಿ ನಾವು ಎಣ್ಣೆನ ಚೆನ್ನಾಗಿ ಕಾಯಿಸಿದ ನಂತರ ಮೀಡಿಯಮ್ ಉರಿ ಇಟ್ಕೊಂಡು ಫ್ರೈ ಮಾಡಬೇಕು. ಅದೇ ನಾವು ಹೈ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿದ್ರೆ ತೀರಾ ಕಪ್ಪಾಗಿಬಿಡುತ್ತೆ, ಹಾಗೆ ಒಳಗಡೆ ಗಂಟು ಥರ ಉಳ್ಕೊಂಡ್ಬಿಡುತ್ತೆ. ಸೊ ಹಾಗಾಗಿ ಮೊದಲು ಎಣ್ಣೆನ ಬಿಸಿ ಮಾಡಿ ಉಂಡೆನ ಇನ್ನೇನು ಹಾಕ್ತಾ ಇದೀವಿ ಅನ್ನೋವಾಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಬೇಕು. ಸೀಳು ಬಿಡಲ್ಲ, ಕಲ್ಲರು ಚೆನ್ನಾಗಿ ಬರುತ್ತೆ, ಹಾಗೆ ಗಂಟು ಕೂಡ ಆಗೋದಿಲ್ಲ. ನೋಡಿ, ನೀವು ನೋಡ್ತಿರೋ ಹಾಗೆ ಕಲರ್ ಕೂಡ ಬರ್ತಾ ಇದೆ ನೋಡಿ. ಇಷ್ಟು ಕಲರ್ ಬಂದರೆ ಸಾಕು. ಹಾಗೆ ಎಲ್ಲೂ ಕೂಡ ಕ್ರ್ಯಾಕ್ ಆಗಿಲ್ಲ, ನೀವು ನೋಡ್ತಾ ಇರ್ಬೋದು ಪರ್ಫೆಕ್ಟಾಗಿ ಬಂದಿದೆ. ಸೊ ಇದನ್ನು ನಾನು ಒಂದು ಬೌಲಿಗೆ ಎತ್ತಿಟ್ಕೊತಾ ಇದ್ದೀನಿ. ಹಾಗೆ ಮಿಕ್ಕಿದ ಉಂಡೆಗಳನ್ನು ಎಣ್ಣೆಲಿ ಫ್ರೈ ಮಾಡ್ತಾ ಇದ್ದೀನಿ. ಈಗ ಕೊನೆ ಸ್ಟೆಪ್ ಬಂದು ಸಕ್ಕರೆ ಪಾಕಕ್ಕೆ ಉಂಡೆಗಳನ್ನ ಹಾಕೋದು. ಸಕ್ಕರೆ ಪಾಕ ಬಿಸಿ ಇರಬೇಕಾ ಅಥವಾ ಬೆಚ್ಚಗಿರ್ಬೇಕಾ ಅಂತ. ಸೊ ಇವಾಗ ಜಾಮೂನ್ನ ನಾವು ಎಣ್ಣೆಯಿಂದ ತೆಗೆದ ತಕ್ಷಣ ಹಾಕ್ತಾ ಇದೀವಿ ಅಂತ ಹೇಳಿದ್ರೆ ಸಕ್ಕರೆ ಪಾಕ ಬೆಚ್ಚಗಿರ್ಬೇಕು, ಜಾಮೂನು ಬಿಸಿ ಇರಬೇಕು. ಎರಡೂ ಬಿಸಿ ಇದ್ರೆ ತುಂಬಾನೇ ಸಾಫ್ಟ್ ಆಗಿಬಿಟ್ಟು ಕದ್ರೋಗ್ಬಿಡುತ್ತೆ. ಎರಡೂ ತಣ್ಣಗಾಗ್ಬಿಟ್ರೆ ಏನಾಗುತ್ತೆ ಅಂದರೆ ಸಕ್ಕರೆ ಪಾಕ ಹೀರೋದಿಲ್ಲ. ಸೊ ಹಾಗಾಗಿ ಜಾಮೂನ್ ಬಿಸಿನೇ ಇರಲಿ, ಪಾಕ ಬೆಚ್ಚಗಿರಲಿ. ಸೊ ನೀವು ನೋಡ್ತಾ ಇರ್ಬೋದು 2 ಅವರ್ ಆಗಿದೆ. ಜಾಮೂನ್ ಕೂಡ ಸೂಪರಾಗಿ ರೆಡಿ ಆಗಿದೆ. ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ ಅಂತ. ನೋಡಿದ ತಕ್ಷಣ ತಿನ್ನಬೇಕು ಅಂತ ಅನಿಸುತ್ತೆ. ನೋಡ್ತಾ ಇರ್ಬೋದು ಪಾಕ ಎಷ್ಟು ಚೆನ್ನಾಗಿ ಹೀರ್ಕೊಂಡಿದೆ ಅಂತ ಹೇಳಿ. ಸೊ ಫೈನಲಿ ರುಚಿಯಾದ ಜಾಮೂನ್ ರೆಡಿ ಆಗಿದೆ. ಖಂಡಿತ ನೀವು ಕೂಡ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸೊ ಫೈನಲಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.